ಸಲಿಂಗಕಾಮ ಸದ್ಯ ಇಂಡಿಯನ್ ಆರ್ಮಿಯಲ್ಲಿ ನಡೆಯುತ್ತಿರುವ ಬಹುದೊಡ್ಡ ಚರ್ಚೆ. ಇದೀಗ ಈ ಚರ್ಚೆಗೆ ಸೇನಾ ಮುಖ್ಯಸ್ಥರೇ ತೆರೆ ಎಳೆದಿದ್ದಾರೆ. ಅಷ್ಟಕ್ಕೂ ಸಲಿಂಗಕಾಮದ ಬಗ್ಗೆ ಬಿಪಿನ್ ರಾವತ್ ಹೇಳಿದ್ದೇನು, ಪದೇ ಪದೇ ಖ್ಯಾತೆ ತೆಗೆಯುತ್ತಿರುವ ಪಾಕಿಸ್ತಾನಕ್ಕೆ ರಾವತ್ ಕೊಟ್ಟ ಎಚ್ಚರಿಕೆಯನ್ನು ಇಲ್ಲದೆ ನೋಡಿ ಈ ಕುರಿತು ವರದಿ. ಸಲಿಂಗಕಾಮ ಭಾರತೀಯ ಸೇನೆಯಲ್ಲಿ ನಡೀತಾ ಇರೋ ಬಹುದೊಡ್ಡ ಚರ್ಚೆ. ಯಾಕಂದ್ರೆ ಸಲಿಂಗಕಾಮ ಅಪರಾಧ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದೆ. ಆದ್ರೆ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಭಾರತೀಯ ಸೇನೆಗೆ ಅಳವಡಿಸುತ್ತಾ ಇಲ್ವಾ ಅನ್ನೋದೇ ಗೊಂದಲ. ಯಾಕೆಂದ್ರೆ ಭಾರತೀಯ ಸೇನೆಯ 3 ಪಡೆಗಳಲ್ಲಿ ಅಳವಡಿಸಿಕೊಂಡಿರೋ ಕಾನೂನಿನ ಅನ್ವಯ ಸಲಿಂಗಕಾಮಕ್ಕೆ ನಿಷೇಧವಿದೆ. ಸಲಿಂಗಕಾಮ ನಡೆಸಿದ ಸೇನಾ ಸಿಬ್ಬಂದಿ ವಿರುದ್ಧ ತೆಗೆದುಕೊಳ್ಳುವ ಕಠಿಣ ಕ್ರಮಗಳ ಬಗ್ಗೆ ಸ್ಪಷ್ಟತೆ ಇಲ್ಲವಾದರೂ ಇದೊಂದು ಶಿಕ್ಷಾರ್ಹ ಅಪರಾಧವಾಗಿ ಪರಿಗಣಿಸಲಾಗುತ್ತಿದೆ. ಹೀಗಾಗಿ ಸಲಿಂಗಕಾಮದ ಬಗ್ಗೆ ಎದ್ದಿರುವ ಪ್ರಶ್ನೆಗಳಿಗೆ ಖುದ್ದು ಸೇನಾ ಮುಖ್ಯಸ್ಥರೇ ಪ್ರತಿಕ್ರಿಯಿಸಿದ್ದಾರೆ. ಭಾರತೀಯ ಸೇನೆಯಲ್ಲಿ ಸಲಿಂಗಕಾಮ ಸಲ್ಲದು. ಭಾರತೀಯ ಸೇನೆಯಲ್ಲಿ ಸಲಿಂಗಕಾಮ ಸಲ್ಲದು ಅಂತ ಬಿಪಿನ್ ರಾವತ್ ಸ್ಪಷ್ಟಪಡಿಸಿದ್ದಾರೆ. ದೆಹಲಿಯಲ್ಲಿ ನಡೆದ ವಾರ್ಷಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾವು ದೇಶಕ್ಕಿಂತ ದೊಡ್ಡವರಲ್ಲ, ಆದ್ರೆ ಆರ್ಮಿಗೆ ಸೇರಿದ ಮೇಲೆ ಕೆಲವೊಂದು ರೂಲ್ಸ್ ಅನ್ನ ಪಾಲಿಸಬೇಕಾಗತ್ತೆ ಅಂತ ಹೇಳಿದ್ರು. Supreme Court has said something. We will have to see how we take a call and how. Let us also see how this comes into the society. आप लोग में चलेगा तो चलने दो, हमारे यहाँ नहीं. देखते हैं आप लोग भी कितना एक्सेप्ट करेंगे इस चीज को. We will see. अभी let's wait and watch. आपके मीडिया में ये चलेगा, कितना चलेगा, इसको वेट एंड वॉच करते हैं कि आप लोग में कितना चलने देगा. लेट अस सी हाउ दी आफ्टर ऑल दिस थिंग विल स्टार्ट हैपनिंग इन द कंट्री. व्हाट विल हैपन, देखते हैं अभी. लेट्स सी. I am not saying we are above the law. We will also see. Maybe I can't say what will happen 20 years down the line. ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿದ ಬಿಪಿನ್ ರಾವತ್. ಗಡಿಭಾಗದಲ್ಲಿ ಪದೇ ಪದೇ ಖ್ಯಾತೆ ತೆಗೆಯುವ ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ಎಚ್ಚರಿಕೆ ನೀಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಲು ನಾವು ಬಯಸುತ್ತೇವೆ. ಉತ್ತರ ಮತ್ತು ಪಶ್ಚಿಮ ಗಡಿಭಾಗದಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸಲು ನಾವು ಸಮರ್ಥರಾಗಿದ್ದೇವೆ. ಈ ಬಗ್ಗೆ ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಹೇಳಿದ್ರು. That you cannot keep killing security forces, abducting policemen, killing policemen and say we are ready for talks. So talks also have to come with some kind of conditions, and it's a bilateral issue. So here the talks are between you and us. So talks can happen between you and us if you come without preconditions. But the number of conditions that are laid down for these talks somehow make it difficult. So this is what we are trying to say. You cannot compare that with this. That's why I said it's not one size fits all. ಇದೇ ವೇಳೆ ಭಯೋತ್ಪಾದನೆ ಹೆಮ್ಮರವಾಗಿ ಬೆಳೆಯುತ್ತಿರುವುದಕ್ಕೆ ಬಿಪಿನ್ ರಾವತ್ ಆತಂಕ ವ್ಯಕ್ತಪಡಿಸಿದರು. ಕೆಲ ರಾಷ್ಟ್ರಗಳು ತಮ್ಮ ಸರ್ಕಾರದ ನೀತಿ ಎಂಬಂತೆ ಭಯೋತ್ಪಾದನೆ ಬೆಂಬಲಿಸುವುದನ್ನು ನಿಲ್ಲಿಸುವ ತನಕ ಉಗ್ರವಾದನ ಮಟ್ಟ ಹಾಕಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಅಫ್ಘಾನಿಸ್ತಾನದಲ್ಲಿ ಶಾಂತಿ ನೆಲೆಸುವಂತಾಗಲು ತಾಲಿಬಾನ್ನೊಂದಿಗೆ ಮಾತುಕತೆ ಅಗತ್ಯ ಅಂತ ರಾವತ್ ಹೇಳಿದ್ದಾರೆ. ಗಡಿಭಾಗದಲ್ಲಿ ಪರಿಸ್ಥಿತಿ ನಿಭಾಯಿಸಲು ಭಾರತೀಯ ಸೇನೆ ಸಕಲ ರೀತಿಯಲ್ಲೂ ಸಜ್ಜಾಗಿದೆ ಎನ್ನುವ ಮೂಲಕ ನೆರೆ ರಾಷ್ಟ್ರ ಪಾಕ್ ಹಾಗೂ ಚೀನಾಗೆ ಪರೋಕ್ಷ ಎಚ್ಚರಿಕೆ ನೀಡಿದ್ರು. ಬ್ಯೂರೋ ರಿಪೋರ್ಟ್ TV5.